ಅತ್ತೆಯವರಿಗೆ ಪ್ರಣಾಮಗಳು. ದೀರ್ಘ ಸುಮಂಗಲಿ ಭವ. ಅತ್ತೆಯವರೇ, ಮಹಾರಾಣಿಯವರು ನಿಮ್ಮ ಜೊತೆ ಮಾತನಾಡಬೇಕಂತೆ. ಅಕ್ಕ ಉಪಹಾರ ಸೇವಿಸಿಲ್ಲವೆಂದು ಹೇಳುತ್ತಿದ್ದೀಯಲ್ಲ? ಹೌದು, ನಾನವರನ್ನು ಉಪಹಾರ ಸೇವಿಸುವಂತೆ ಒಪ್ಪಿಸಿ ಬಂದೆ. ಒಳ್ಳೆದಾಯಿತು. ನಿನ್ನ ಉಪಚಾರಕ್ಕೆ ಅಕ್ಕ ಒಪ್ಪಿದಳಲ್ಲ. ಅದಿರಲಿ, ಅಕ್ಕನ ಬೇಸರಕ್ಕೆ ಕಾರಣವೇನೆಂದು ತಿಳಿಯುತ್ತೆ? ಬೇರೆ ಕಾರಣವೇನಿರುತ್ತದೆ ಅತ್ತೆಯವರೇ? 14 ವರ್ಷಗಳು ಮುಗಿದವಲ್ಲ, ಅವರಿನ್ನೂ ಬಂದಿಲ್ಲವಲ್ಲ. ಅದೇ ಅವರ ದುಃಖ ಉದ್ವೇಗಗಳಿಗೆ ಕಾರಣವಾಗಿದೆ. ಅದರಿಂದ ಅವರು ಪ್ರಾರ್ಥನೆಯಲ್ಲಿ ಮುಳುಗಿ ಎಲ್ಲ ಮರೆತಿದ್ದರು. ರಾಮನಿಲ್ಲದ ಈ ಅರಮನೆಯಲ್ಲಿ 14 ವರ್ಷ ಹೇಗೆ ಕಳೆದಳೋ ಏನೋ ಆ ಮಹಾತಾಯಿ. ಅವಳು ರಾಮನನ್ನು ನೆನೆಯುವ ಕ್ಷಣವಿಲ್ಲ. ನಿಮ್ಮ ಸ್ಥಿತಿಯೂ ಅದೇ ಅಲ್ಲವೇ ಅತ್ತೆಯವರೇ? ಮಹಾರಾಣಿಯವರು ನಿಮಗಾಗಿಯೂ ವಿಷಾದವನ್ನು ವ್ಯಕ್ತಪಡಿಸಿದರು. ನಿಮ್ಮ ಸಹನೆ ಸೌಜನ್ಯವನ್ನು ಬಾಯಿ ತುಂಬ ಹೊಗಳಿದರು. ನನ್ನ ದುಃಖಕ್ಕಿಂತ ಕೌಸಲ್ಯ ದುಃಖನೇ ದೊಡ್ಡದು. ಏಕೆಂದರೆ ನನ್ನ ಒಬ್ಬ ಮಗ ಶತ್ರುಘ್ನ ಇಲ್ಲೇ ಇದ್ದಾನೆ. ನಿನಗೆ ಮಂಗಳವಾಗಲಿ ಮಗಳೇ. ನಿನ್ನ ಪತಿ ವಿಯೋಗದ ದುಃಖ ಕಳೆದು ಹೋಗುವ ಕ್ಷಣ ಹತ್ತಿರ ಬಂದಿದೆ. ಅದೇ ನನಗೆ ಸಮಾಧಾನ. ಅತ್ತೆಯವರೇ, ಮಹಾರಾಣಿಯ ಜೊತೆ ಮಾತನಾಡಲು ನೀವು ಅವರ ಅಂತಃಪುರಕ್ಕೆ ಹೋಗುತ್ತೀರಲ್ಲವೇ? ಈ ವಿಷಯವನ್ನು ನಾನು ಅವರಿಗೆ ತಿಳಿಸಲೇ? ಹೌದು ಊರ್ಮಿಳೆ, ನಾನು ಅಕ್ಕನ ಅಂತಃಪುರಕ್ಕೆ ಹೋಗಬೇಕು. ಅಕ್ಕನನ್ನು ಮಾತನಾಡಿಸಬೇಕೆಂದು ಆಸೆ ಆಗಿದೆ. ಹಾಗಾದರೆ ನಾನು ಹೋಗಿ ಕೈಕೇಯಿ ಮಾತೆಯನ್ನು ಮಾತನಾಡಿಸಿ ಬರುತ್ತೇನೆ. ಹಾಗೆ ಆಗಲಿ, ಮಾತನಾಡಿಸಿಕೊಂಡು ಬಾ. ಅಂತೂ ಆ ಕಹಿ ದಿನಗಳು ಕಳೆದು ಹೋದವು. ಅವರು ಒಮ್ಮೆ ಈ ಅರಮನೆಯಲ್ಲಿ ಹೆಜ್ಜೆ ಇಟ್ಟು ಬಿಟ್ಟರೆ ದುಃಖ, ನಿರಾಸೆ, ಆಕ್ರೋಶ, ದ್ವೇಷ ಎಲ್ಲವೂ ಮಾಯೆಯಾಗುವುದಲ್ಲವೇ? ಹೌದು ಊರ್ಮಿಳೆ, ಅದು ನಿಜ. ಆ ಕ್ಷಣಕ್ಕಾಗಿ ನಾವು ಅರಮನೆಯ ಪ್ರತಿಯೊಬ್ಬರು, ಅಯೋಧ್ಯೆಯ ಪ್ರಜೆಗಳು ಕಾತುರದಿಂದ ಕಾದಿದ್ದಾರೆ. ಖಂಡಿತ ಎಲ್ಲವೂ ಸುಖಾಂತ್ಯವಾಗುತ್ತದೆ. ನೀನಿನ್ನು ಹೋಗಿ ಬಾ. ರಾಜಕುಮಾರ ಭರತ, ರಾಮ ಸಹೋದರನಿಗೆ ಈ ರಾಮಸೇವಕ ಹನುಮಂತನ ಪ್ರಣಾಮಗಳು. ವಾನರ ಶ್ರೇಷ್ಠ, ನನ್ನ ಸೋದರ ಶ್ರೀರಾಮಚಂದ್ರನ ಸಂದೇಶವನ್ನು ತಂದಿರುವ ನೀನು ನನಗೆ ಪರಮ ಬಂಧು. ನನ್ನ ಸ್ವಾಮಿಯ ಸಹೋದರನಲ್ಲವೇ ನೀನು? ಅದಕ್ಕೆ ಈ ಸರಳತನ, ಆತ್ಮೀಯತೆ. ಹೇಳು ಹನುಮಂತ, ನನ್ನ ಪ್ರಿಯ ಸೋದರನ ಸಂದೇಶವನ್ನು ಬೇಗ ಹೇಳು ಮಿತ್ರ. ನಾರು ಮಡಿಯುಟ್ಟು ಜಠಾಧಾರಿಯಾದ ಯಾವ ರಾಮನ ಬರುವಿಕೆಗಾಗಿ 14 ವರ್ಷಗಳ ಕಾಲ ಕಾದಿದ್ದೀಯೋ ಆ ನಿನ್ನ ಸಹೋದರ ರಾಮಚಂದ್ರ ಪ್ರೇಮದಿಂದ ನಿನ್ನ ಕುಶಲವನ್ನು ಕೇಳಿದ್ದಾರೆ. ಹನುಮಂತ, 14 ವರ್ಷಗಳು ಕುಶಲವಲ್ಲದ ವನವಾಸದ ಸಂಕಷ್ಟಗಳಿಗೆ ಗುರಿಯಾದ ನನ್ನ ಪ್ರಿಯ ಸೋದರ ರಾಮಚಂದ್ರ ಊರಿನಲ್ಲಿರುವ ನನ್ನ ಕುಶಲವನ್ನು ಕೇಳಿದರಲ್ಲ. ನಾನೆಂತಹ ಭಾಗ್ಯಶಾಲಿ. ಭಗವಂತ, ದೈವ ಸ್ವರೂಪನಾದ ನನ್ನ ಸೋದರನ ದರ್ಶನ ಮಾಡಿಸು. ಭರತಕುಮಾರ, ಈ ಉದ್ವೇಗವೇಕೆ? ನಿನ್ನ ಸಹೋದರನನ್ನು ನೀನು ಅತಿ ಶೀಘ್ರದಲ್ಲೇ ಕಾಣುತ್ತೀಯ. ನೀನು ಹೇಳುತ್ತಿರುವುದು ಸತ್ಯವೇ ಹನುಮಂತ? ನಾನು ನನ್ನ ಪ್ರಿಯ ಸೋದರನನ್ನು ಅತಿ ಶೀಘ್ರವಾಗಿ ಕಾಣುತ್ತೇನೆಯೇ? ಹೌದು ಭರತಕುಮಾರ. ಶ್ರೀರಾಮ ಲಂಕಾಧಿಪತಿಯಾದ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಪಡೆದುಕೊಂಡರು. ಸೋದರ ವತ್ಸಲನಾದ ಲಕ್ಷ್ಮಣನು
ಮಹಾಬಲರಾದ ಮಿತ್ರರೊಡನೆ ಅಯೋಧ್ಯೆಗೆ ಬರುತ್ತಿದ್ದಾರೆ. ಇಂದ್ರನೊಡನೆ ಸಚೀದೇವಿಯಂತೆ ಸೀತಾದೇವಿಯೂ ಜೊತೆಯಲ್ಲಿ ಬರುತ್ತಿದ್ದಾರೆ. ಹನುಮಂತ, 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 ನೀನು ಕೇವಲ ವಾನರನಲ್ಲ, ನನ್ನ ಪಾಲಿಗೆ ನೀನು ರಾಮಾನುಗ್ರಹವನ್ನು ಹೊತ್ತು ತಂದ ದೇವತೆ. ಎಂತಹ ಕರುಣಾನಂದಕರವಾದ ವಾರ್ತೆಯನ್ನು ತಂದಿರುವೆ. ನಿನ್ನ ಈ ಮಹದುಪಕಾರಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನನ್ನು ಕೊಡಲಿ? ನನ್ನ ಸ್ವಾಮಿಯ ಸಹೋದರನನ್ನು ಕಂಡ ಭಾಗ್ಯವೇ ಸಾಕು ಭರತಕುಮಾರ, ಬೇರೇನೂ ಬೇಕಾಗಿಲ್ಲ. ಇಲ್ಲ ಹನುಮಂತ, ಇಲ್ಲ. ನನ್ನ ಪ್ರಿಯ ಸೋದರನ ವಾರ್ತೆಯನ್ನು ತಂದಿರುವ ನಿನಗೆ 1,00,000 ಗೋವುಗಳನ್ನು ಕೊಡುತ್ತೇನೆ, 100 ಗ್ರಾಮಗಳನ್ನು ಕೊಡುತ್ತೇನೆ. ಇಷ್ಟು ವರ್ಷಗಳ ನಂತರ ನನ್ನ ಪ್ರಿಯ ಸೋದರನ ಆಗಮನದ ಆನಂದ ವಾರ್ತೆಯನ್ನು ತಂದ ನಿನಗೆ ಏನು ಕೊಟ್ಟರೂ ಕಡಿಮೆಯೇ. ಮಿತ್ರರಾದವರಲ್ಲಿ ಕೊಡು ಕೇಳುವ ವ್ಯವಹಾರವೇಕೆ ಭರತಕುಮಾರ? ಶ್ರೀರಾಮಚಂದ್ರ ಇಲ್ಲಿಂದ ದಂಡಕಾರಣ್ಯಕ್ಕೆ ಹೋದ ಮೇಲೆ ಇಲ್ಲಿಯವರೆಗೆ ನಡೆದ ವೃತ್ತಾಂತವನ್ನು ನಿನಗೆ ತಿಳಿಸುವಂತೆ ಹೇಳಿದ್ದಾರೆ. ಹೇಳು ಹೇಳು ಹನುಮಂತ, ನಾನು ಕೇಳುತ್ತೇನೆ, ಹೇಳು. ಆದರೆ ಕ್ಷಮಿಸು, ನನ್ನ ಆನಂದದ ಉತ್ಸಾಹದಲ್ಲಿ ನಿನ್ನ ಪರಿಚಯವನ್ನೇ ಕೇಳಲಿಲ್ಲ. ನಾನು ಹನುಮಂತ, ರಾಮಭಕ್ತನೆಂದು ಮೊದಲೇ ಹೇಳಿದೆ. ಅಂಜನಾಸುತ, ಆಂಜನೇಯ, ಮಾರುತಿ, ಹನುಮಂತ ಎಂದು ನನ್ನನ್ನು ಕರೆಯುತ್ತಾರೆ. ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನ ಸಚಿವ ನಾನು. ಬಹಳ ಸಂತೋಷವಾಯಿತು ಮಾರುತಿ, ನಿನ್ನನ್ನು ಕಂಡು. ನನ್ನ ಸೋದರ ಶ್ರೀರಾಮಚಂದ್ರನನ್ನು ಕಂಡಷ್ಟೇ ಸಂತೋಷವಾಯಿತು. ನನ್ನ ಸೋದರನ ವನವಾಸದ ವೃತ್ತಾಂತವನ್ನು ಕೇಳುವ ಹಂಬಲ ನಮಗೂ ಇದೆ. ಕುಳಿತುಕೋ ಹನುಮಂತ. ನೀನು ತಾಯಿಯಲ್ಲ, ತಾಯಿಯ ರೂಪದ ರಕ್ಕಸಿ. ಅಶ್ವಪತಿ ಮಹಾರಾಜರ ಕುಲಕ್ಕೂ ಕಳಂಕ ತಂದ ಪಾಪಿ ನೀನು. ಅಯ್ಯೋ ಅಯ್ಯೋ, ನನ್ನ ಪುತ್ರನ ಬಾಯಿಂದಲೇ ಇಂಥ ಕಠಿಣವಾದ ಮಾತುಗಳನ್ನು ಕೇಳಬೇಕಾಯಿತೆ. ಅಳು, ಜೋರಾಗಿ ಅಳು, ಎದೆ ಪರಿದುಕೊಂಡು ಅಳು, ಗೋಳಾಡು, ಕಣ್ಣೀರಿನ ನದಿಯನ್ನೇ ಹರಿಸು. ಆದರೆ ನಿನಗಾಗಿ ನನ್ನ ಮನಸ್ಸು ಕಿಂಚಿತ್ತೂ ಕರಗುವುದಿಲ್ಲ. ಮಾತಾಮಯ್ಯವರೇ, ಏಕೆ ಹೇಳುತ್ತಿರುವಿರಿ? ಏನಾಯಿತು? ದೇಹಾಲಸ್ಯವೇ? ವೈದ್ಯರನ್ನು ಕರೆಸಲೇ? ಬೇಡ ಊರ್ಮಿಳೆ, ಬೇಡ. ದೇಹದ ಅನಾರೋಗ್ಯಕ್ಕೆ ವೈದ್ಯರು ಮದ್ದು ಕೊಡುತ್ತಾರೆ, ಆದರೆ ಮನಸ್ಸಿನ ಅನಾರೋಗ್ಯಕ್ಕೆ ಯಾರು ಮದ್ದು ಕೊಡುತ್ತಾರೆ ಊರ್ಮಿಳೆ? ನಿಮ್ಮ ಮನಸ್ಸಿಗೆ ಏನಾಗಿದೆ? ಯಾವ ಚಿಂತೆ ಬಾಧಿಸುತ್ತಿದೆ? ಮತ್ತಿನ್ನಾವ ಚಿಂತೆ ಊರ್ಮಿಳೆ? ನನ್ನ ಪುತ್ರ ಭರತನ ನೆನಪಾಯಿತು. ಅವನಿರುವ ಸ್ಥಿತಿಯನ್ನು ನೆನೆದು ದುಃಖವಾಗುತ್ತಿದೆ. ಅದಕ್ಕೇಕೆ ಚಿಂತಿಸಬೇಕು? ನಂದಿಗ್ರಾಮವೇನು ದೂರವಿಲ್ಲ. ಭರತನನ್ನು ನೋಡಬೇಕೆನಿಸಿದರೆ ಹೋಗಿ ಬಂದರಾಯಿತು. ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಬರಬಹುದಲ್ಲವೇ? ಆ ಧೈರ್ಯ ನನಗಿದ್ದಿದ್ದರೆ ನಾನು ನನ್ನ ಪುತ್ರನೊಂದಿಗೆ ನಂದಿ ಗ್ರಾಮದಲ್ಲಿಯೇ ಇದ್ದು ಬಿಡುತ್ತಿದ್ದೆ. ನಾರು ಮಡಿಯೊಟ್ಟು ಕಂದ ಮೂಲಗಳನ್ನು ತಿನ್ನುತ್ತಾ ಕೃಶನಾಗುತ್ತಿರುವ ನನ್ನ ಪುತ್ರನನ್ನು ನೆನೆದರೆ ನನ್ನ ಸಂಕಟಕ್ಕೆ 1000 ಕಾವಲೊಡೆಯುತ್ತದೆ ಊರ್ಮಿಳೆ. ಸಕಲ ಸುಖ ಭೋಗಗಳನ್ನು ಅನುಭವಿಸುತ್ತಾ ಅರಮನೆಯಲ್ಲಿರಬೇಕಾದ ರಾಜಪುತ್ರ ಈ ರೀತಿ ತಾಪಸಿಯಂತೆ ಕಷ್ಟಪಡುತ್ತಿರುವುದನ್ನು ಕಂಡರೆ ಯಾವ ತಾಯಿ ತಾನೇ ಸಂತೋಷ ಪಡುತ್ತಾಳೆ ಊರ್ಮಿಳೆ? ಅದರಲ್ಲೂ
ಪುತ್ರನ ಈ ಕಷ್ಟಗಳಿಗೆ ತಾಯಿಯಾದ ನಾನೇ ಕಾರಣಳಾದೆನಲ್ಲ ಎಂದು ನೆನೆದರೆ ಈ ಬದುಕೇ ಬೇಡವೆನಿಸುತ್ತದೆ. ತಾಯಿ ಎನಿಸಿಕೊಳ್ಳುವ ಯಾವ ಅರ್ಹತೆಯೂ ನನಗಿಲ್ಲ ಊರ್ಮಿಳೆ. ಕುಳಿತುಕೋ ಹನುಮಂತ, ಹೇಳು, ಎಲ್ಲವನ್ನು ವಿವರವಾಗಿ ಹೇಳು. ದಶರಥ ಪ್ರಭುಗಳು ನಿಮ್ಮ ತಾಯಿಗೆ 2 ವರಗಳನ್ನು ಕೊಟ್ಟದ್ದು. ಅದರ ಪ್ರಕಾರ ರಾಮ, ಸೀತಾ, ಲಕ್ಷ್ಮಣರು ವನವಾಸಕ್ಕೆ ಹೋದದ್ದು. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಅವಸಾನ ಹೊಂದಿದ್ದು. ನೀನು ಕೇಕೆಯ ದೇಶದಿಂದ ಬಂದಾಗ ವಿಷಯ ತಿಳಿದು ಕೋಪಗೊಂಡದ್ದು. ರಾಮನಿಗೆ ರಾಜ್ಯ ಒಪ್ಪಿಸಲು ಚಿತ್ರಕೂಟಕ್ಕೆ ಹೋದದ್ದು. ರಾಮಚಂದ್ರ ಹಿಂದಿರುಗಿ ಬಾರದಿರಲು ನೀನು ಅವರ ಪಾದುಕೆಗಳನ್ನು ತಂದು ರಾಜ್ಯಭಾರ ನಡೆಸಲು ನಿರ್ಧರಿಸಿದ್ದು. ಇವೆಲ್ಲ ನಿನಗೆ ತಿಳಿದೇ ಇದೆಯಲ್ಲ ಭರತಕುಮಾರ. ನೀನು ರಾಮಚಂದ್ರನ ಪಾದುಕೆಗಳೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿದ ನಂತರ ಸೀತಾ, ರಾಮ, ಲಕ್ಷ್ಮಣರು ಆ ವನವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಬಂದರು. ದಾರಿಯಲ್ಲಿ ಬರುತ್ತಿರುವಾಗ ವಿರಾಧನೆಂಬ ರಾಕ್ಷಸ ಎದುರಾದ. ರಾಮ ಲಕ್ಷ್ಮಣರು ಅವನನ್ನು ಕೊಂದು ಹೊಂಡದಲ್ಲಿ ಹಾಕಿದರು. ನಂತರ ಅವರು ಶರಭಂಗ ಮುನಿಗಳ ಆಶ್ರಮಕ್ಕೆ ಹೋದರು. ಅವರು ಶ್ರೀರಾಮನ ಸಮಕ್ಷಮದಲ್ಲಿಯೇ ಸ್ವರ್ಗಕ್ಕೆ ಹೋದರು. ಸಮಾಧಾನ ಮಾಡಿಕೊಳ್ಳಿ ಮಾತಾಮಯ್ಯವರೇ, ಸಮಾಧಾನ ಮಾಡಿಕೊಳ್ಳಿ. 14 ವರ್ಷಗಳ ಕಾಲ ವನವಾಸಕ್ಕೆ ಹೋದವರು ಹೋಗದವರು ಎಲ್ಲ ಪ್ರಜೆಗಳು ತಮ್ಮ ಸುಖವನ್ನು ತ್ಯಾಗ ಮಾಡಿ ಕಷ್ಟಪಟ್ಟಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣರ ಕಷ್ಟವನ್ನು ಎಲ್ಲರೂ ತಮ್ಮ ಕಷ್ಟವೆಂದು ಭಾವಿಸಿದ್ದಾರೆ. ಅದು ನಿಜ ಊರ್ಮಿಳೆ. ಆದರೆ ಎಲ್ಲರ ಕಷ್ಟಗಳಿಗೆ, ದುಃಖಗಳಿಗೆ ನಾನು ಕಾರಣಳಾದೆನಲ್ಲ. ನನ್ನ ಸ್ವಾರ್ಥ, ಅಹಂಕಾರ ಎಷ್ಟೆಲ್ಲ ಅನಾಹುತಗಳಿಗೆ ಕಾರಣವಾಯಿತು. ನಾನು ಎಲ್ಲರಿಗೂ ದುಃಖ ಕೊಟ್ಟೆ. ಹಾಗೆಯೇ ನಾನು ದುಃಖವನ್ನು ಅನುಭವಿಸಿದೆ. ನಾನು ಪಾಪಿ ಊರ್ಮಿಳೆ, ಮಹಾಪಾಪಿ. ಅಳಬೇಡಿ ಮಾತಾಮಯ್ಯವರೇ, ಸಮಾಧಾನ ಮಾಡಿಕೊಳ್ಳಿ. ಅದೊಂದು ವಿಷಯಗಳಿಗೆ ನಡೆಯಬಾರದೆಲ್ಲ ನಡೆದು ಹೋಯಿತು. ಅದು ವಿಷಗಳಿಗೆ ಎಲ್ಲ ಊರ್ಮಿಳೆ. ವಿಷ ತುಂಬಿದ ಈ ಕೈಕೇಯಿಯ ಕ್ರೂರತನ ಅದಕ್ಕೆಲ್ಲ ಕಾರಣ. ಪಶ್ಚಾತ್ತಾಪದಿಂದ ಎಂಥ ಪಾಪವೂ ಪರಿಹಾರವಾಗುತ್ತದೆ. ಇಲ್ಲ ಊರ್ಮಿಳೆ, ನನ್ನ ದೇಹವೇ ಕಣ್ಣೀರಾಗಿ ಹರಿದು ಹೋದರೂ ನನ್ನ ಪಾಪ ಕಡಿಮೆಯಾಗುವುದಿಲ್ಲ. ರಾಮ, ಸೀತೆ, ಲಕ್ಷ್ಮಣರು ಬಂದು ಬಿಟ್ಟರೆ ಎಲ್ಲವೂ ಸರಿ ಹೋಗುತ್ತದೆ. ಹೌದು ಊರ್ಮಿಳೆ, ಆ ಶುಭ ಸಂದರ್ಭ ಆದಷ್ಟು ಬೇಗ ಬರಲಿ. ಅದಕ್ಕಾಗಿಯೇ ಈ ನನ್ನ ನಿಕೃಷ್ಟ ಬದುಕನ್ನು ಹಿಡಿದುಕೊಂಡಿದ್ದೇನೆ. ಅವರೆಲ್ಲರೂ ಅರಮನೆಗೆ ಬಂದು ಬಿಡಬೇಕು. ಅದನ್ನು ನಾನು ನನ್ನ ಕಣ್ಣಾರ ಕಂಡ ಮೇಲೆ ನಾನು ಸತ್ತರೂ ಚಿಂತೆ ಇಲ್ಲ. ಮಾತಾಮಯ್ಯವರೇ, ಸಾಯುವ ಮಾತೇಕೆ ಆಡುವಿರಿ? 14 ವರ್ಷಗಳು ಕಳೆದು ಹೋದವು. ಇಂದೋ ನಾಳೆಯೋ ಅವರು ಬಂದು ಬಿಡುತ್ತಾರೆ. ಎಲ್ಲರೂ ಕಾಯುತ್ತಿದ್ದಾರೆ. ಊರ್ಮಿಳೆ, ಅವರು ಬಂದು ಬಿಡುತ್ತಾರೆಯೇ? ರಾಮ, ಸೀತೆ, ಲಕ್ಷ್ಮಣ ಬರುತ್ತಾರೆಯೇ? ಬರುತ್ತಾರೆ, ಖಂಡಿತವಾಗಿಯೂ ಬರುತ್ತಾರೆ. ಆ ಶುಭ ಸಂದರ್ಭ ಆದಷ್ಟು ಬೇಗ ಬರಲಿ. ನನ್ನ ಪುತ್ರ ಭರತ ನಂದಿ ಗ್ರಾಮದಿಂದ ಅರಮನೆಗೆ ಬರಲಿ. ಅದನ್ನು ನಾನು ದೂರದಿಂದಲೇ ಕಂಡು ಆನಂದಿಸುತ್ತಿದ್ದೆ. ಆದಷ್ಟು ಬೇಗ ಶುಭ ಸಂದರ್ಭ ಬರಲಿ ದೇವ.
ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ